ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸುಧಾ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ನನ್ನ ಡಯಟ್ ರೊಟೀನ್ ಎಲ್ಲ ಯಾವ ರೀತಿ ಹೋಯಿತು ಅಂತ ನೋಡ್ಕೊಂಡು ಬರೋಣ. ನಾನು ಬೆಳಿಗ್ಗೆ ಎದ್ದು ವಾಕ್ ಹೋಗ್ಬಿಟ್ಟು ಬಂದು ಇವಾಗ ನಾನು ಡಿಟಾಕ್ಸ್ ಡ್ರಿಂಕ್ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಓಂಕಾಳು ಹಾಕ್ಕೊಂಡಿದ್ದೀನಿ ಮತ್ತು 2 ಚಕ್ಕೆ ಕೂಡ ಹಾಕ್ಕೊಂಡು ನಾನು ಇದನ್ನು 5 to 10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ಇದನ್ನು ನಾನು ಬೆಳಗ್ಗೆ 9 ಗಂಟೆಗೆ ತೊಗೊಂಡಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಗೆ ಲೈಕ್ ಮಾಡಿ. ನಿಮ್ಗೇನು ಅನಿಸುತ್ತೆ ಅಂತ ನೀವು ಕಮೆಂಟ್ ಮಾಡಿ ಕೂಡ ಹೇಳ್ಬೋದು. ಹಾಗೆ ನೀವು ಕೂಡ ಏನಾದರೂ ನನ್ನ ಜೊತೆ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದರೆ ನೀವು ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ, ನಿಮಗೆ ಯಾವ ಥರ ಇದು ಯೂಸ್ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ನನಗೂ ನನ್ನ ವಿಡಿಯೋ ನೋಡಿಬಿಟ್ಟು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದಾರೆ ಅಂತ ನಾನು ತಿಳ್ಕೊಬೇಕು ಅಂತ ನನಗೂ ಆಸೆ ಇದೆ. ಅದಕ್ಕೋಸ್ಕರ ನೀವು ಯಾರು ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀರಾ, ನನ್ನ ವಿಡಿಯೋ ನೋಡಿಕೊಂಡು ವೆಯ್ಟ್ ಲಾಸ್ ಜರ್ನಿ ಯಾರು ಸ್ಟಾರ್ಟ್ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ ಹೇಳಿ. ನೀವು ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ, ನಿಮಗೆ ಯಾವ ಥರ ಇದು ಯೂಸ್ ಆಗಿದೆ, ಮತ್ತು ನಿಮ್ಗೆ ಏನಾದರೂ ಚೇಂಜಸ್ ಏನಾದರೂ ಮಾಡಬೇಕಾ, ನಿಮಗೆ ಇದು ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂತ ನನಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ, ಇದು ನಾನು ಬೆಳಿಗ್ಗೆ ಡಿಟಾಕ್ಸ್ ಡ್ರಿಂಕ್ ತೊಗೊಂಡಿದ್ದಾದಮೇಲೆ ಇವಾಗ ನಾನು ಪಾಲಕ್ ಸ್ಮೂತಿ ಮಾಡ್ಕೊತಾ ಇದ್ದೀನಿ. ಪಾಲಕ್ ಸ್ಮೂತಿ ಮಾಡ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಪಾಲಕ್ನ, ಎಳೆಯದೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಬನಾನಾ ತೊಗೊಂಡಿದ್ದೀನಿ, ಹಾಗೆ 2 ಡೇಟ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಖರ್ಜೂರ ಬರುತ್ತಲ್ಲ, ಅದಕ್ಕೆ ಸ್ವೀಟಿಗೋಸ್ಕರ ನಾನು ಹಾಕ್ಕೊಂಡಿರೋದು. ಇದಕ್ಕೆ ನಾನು 1 ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಹಾಫ್ ನೀರು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬರೀ ನಾವು ಗಟ್ಟಿಯಾಗಿರೋ ಹಾಲು ಹಾಕ್ಕೊಳ್ಳೋಕ್ಕಿಂತ ನಾವು ನೀರಾಗಿರುತ್ತಲ್ವ, ಕೆನೆ ತೆಗೆದಿರೋ ಹಾಲು ಇರುತ್ತಲ್ವ, ಅದನ್ನು ಹಾಕ್ಕೋಬೇಕು. ಇವಾಗ ನೋಡಿ ನನಗೆ ಸ್ಮೂತಿ ರೆಡಿ ಆಗಿದೆ. ಇದನ್ನು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತೊಗೊಂಡಿರೋದು 11 o'clock ತೊಗೊಂಡಿದ್ದೀನಿ ನಾನು. ನಾವು ಪಾಲಕ್ ಸೊಪ್ಪು ತಿನ್ನೋದ್ರಿಂದ ನಮಗೆ ಇದರಲ್ಲಿ ವಿಟಮಿನ್ ಎ ಇದೆ, ಮತ್ತು ಪೊಟ್ಯಾಷಿಯಮ್ ಇದೆ, ಕ್ಯಾಲ್ಸಿಯಮ್ ಇದೆ, ಹಾಗೆ ಈ ಪ್ರೋಟೀನ್ ಇದೆ, ಫೈಬರ್ ಇದೆ. ನಮಗೆ ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮತ್ತು ಸೊಪ್ಪಿನ ಪಲ್ಯ ಕೂಡ ಮಾಡಿಕೊಂಡು ಇದಕ್ಕೆ ನಾನು ಜೋಳದ ರೊಟ್ಟಿ ಜೊತೆ ನಾನು ಇದನ್ನು ತೊಗೋತಾ ಇದ್ದೀನಿ. ನಿಮಗೆ ಎಲ್ಲರಿಗೂ ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ ಬಂದೇ ಬರುತ್ತೆ. ನಾರ್ಮಲಾಗಿ ಎಲ್ಲರೂ ಹೇಗೆ ಬೆಂಡೆಕಾಯಿ ಪಲ್ಯ ಮಾಡ್ತೀರಾ ಹಾಗೆ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು 1 ಈರುಳ್ಳಿ ಕಟ್ ಮಾಡಿಕೊಂಡು ಬೆಂಡೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ. ನಾವು ಊಟ ಬಿಡೋದ್ರಿಂದ ಸಣ್ಣ ಆಗ್ತೀವ? ಖಂಡಿತ ಇಲ್ಲ, ನಾವು ಖಂಡಿತ ಸಣ್ಣ ಆಗಲ್ಲ. ನಮಗೆ ಬಾಡಿಗೆ ಬೇಕೇ ಬೇಕು. ಊಟ ಇಲ್ಲದೆ ಹೇಗಿರೋಕ್ಕೆ ಸಾಧ್ಯ ನಾವು? ನಮಗೆ ಎನರ್ಜಿ ಎಲ್ಲಿಂದ ಬರಬೇಕು? ಊಟ ಬೇಕೇ ಬೇಕಲ್ವ? ನೀರು ಎಷ್ಟು ಇಂಪಾರ್ಟೆಂಟು, ಹಾಗೆ ನಮ್ಮ ಬಾಡಿಗೆ ಊಟ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಊಟ ಇಲ್ಲಾಂದರೆ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ, ಎಸಿಡಿಟಿ ಸ್ಟಾರ್ಟ್ ಆಗುತ್ತೆ. ಎಸಿಡಿಟಿ ಸ್ಟಾರ್ಟ್ ಆದಾಗ ನಮ್ಮ ಬಾಡಿ ಇನ್ನೂ ನಾವು ದಪ್ಪ ಆಗಿ ಸ್ಟಾರ್ಟ್ ಆಗ್ತೀವಿ. ಅದಕ್ಕೋಸ್ಕರ ನಾವು ಊಟ ಬೇಕೇ ಬೇಕು. ಊಟನ ಯಾವ ರೀತಿ ತೊಗೊತೀವಲ್ಲ ಅದು ಇಂಪಾರ್ಟೆಂಟ್ ಹೊರತು ನಾವು ಊಟ ಬಿಡೋದ್ರಿಂದ ಖಂಡಿತ ಸಣ್ಣ ಆಗಲ್ಲ. ತುಂಬ ಜನ ಅನ್ಕೋತಾರೆ ಊಟ ಬಿಡೋದ್ರಿಂದ ಸಣ್ಣ ಆಗ್ತೀವಿ ಅಂತ. ಖಂಡಿತ ನಾವು ಸಣ್ಣ ಆಗಲ್ಲ. ನಾವು ಊಟ ಬಿಡೋದು ಬೇಡ, ನೀರು ಕುಡಿದು ಚೆನ್ನಾಗಿ ಊಟ ಮಾಡಿಕೊಂಡು ಏನು ಬಾಯಿ ಚಪಲ ಅಂತ ಇರುತ್ತೆ ನೋಡಿ, ಅದನ್ನು ಬಿಡಬೇಕು. ಅದನ್ನು ಬಿಟ್ಟಾಗ ಮಾತ್ರ ನಾವು ಖಂಡಿತ ಸಣ್ಣ ಆಗ್ತೀವಿ. ಏಕೆಂದರೆ ನಾವು ಏನು ಮಾಡಿಬಿಡ್ತೀವಿ, ಊಟ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು ಅಂತ ಅಂದ್ಕೊಳ್ಳಿ, ಅದು ಆದಮೇಲೆ ನಮಗೆ ಅದಕ್ಕೆ ಡೈಜೆಷನ್ ಆಗಬೇಕು. ಬಾಡಿಗೆ ಮೇಲಿಂದ ಮೇಲೆ ಹಾಕ್ತಾಯಿದ್ರೆ ಅದು ಎಲ್ಲಿ ಅಂತ ತೊಗೊಳುತ್ತೆ, ಅದು ಡೈಜೆಷನ್ ಎಷ್ಟು ಅಂತ ಮಾಡುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಮಗೆ ಮಿಕ್ಕಿರೋದೆಲ್ಲ ನಮಗೇನಾಗ್ಬಿಡುತ್ತೆ, ಎಕ್ಸ್ಟ್ರಾ ಫ್ಯಾಟ್ ಇರುತ್ತಲ್ವ, ಎಕ್ಸ್ಟ್ರಾ ಜಾಗ ಅಲ್ಲಿ ಹೋಗಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಫ್ಯಾಟ್ ಆಗ್ತೀವಿ. ಅದಕ್ಕೋಸ್ಕರ ನಾನೇನು ಹೇಳೋದು, ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟ್ ಆಯಿತು ಅಂದಮೇಲೆ ನೀವು 1 3 hours ಏನೂ ತೊಗೊಳಕ್ಕೆ ಹೋಗಬೇಡಿ. ಬರೀ ನೀರು ಕುಡ್ಕೊಂಡೇ ಇರಿ. ಚೆನ್ನಾಗಿ ನೀರು ಕುಡಿಯೋದ್ರಿಂದ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ನೀರು ಕುಡೀರಿ, ಬಟ್ ಅದು ಇದು ಏನೂ ತಿನ್ನಬೇಡಿ. ಇನ್ನೂ ಒಂದು ಹೇಳಬೇಕಂದ್ರೆ, ಉಪವಾಸ ಮಾಡೋದ್ರಿಂದ ತುಂಬ ಒಳ್ಳೆಯದು. ನೀವು ವಾರದಲ್ಲಿ 1 ದಿನ ಆದರೂ ಖಂಡಿತ ಉಪವಾಸ ಮಾಡಿ, ಅದು ನಿಮಗೆ ಯೂಸ್ ಆಗುತ್ತೆ. ಉಪವಾಸ ಮಾಡೋದಂದರೆ ನಾನಿವತ್ತು ಉಪವಾಸ ಇದ್ದೀನಿ, ನಾನು ಅದು ತಿನ್ಬೋದಾ ಇದು ತಿನ್ಬೋದಾ, ಏನೂ ತಿನ್ನೋಕ್ಕೆ ಹೋಗಬೇಡಿ. ನೀವು ಏನು ಮಾಡಿ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಚೆನ್ನಾಗಿ ನೀರು ಕುಡ್ಕೊಂಡೇ ಇರಿ. ಮಧ್ಯೆ ಏನೂ ತಿನ್ನಬಾರ್ದು. ಆವಾಗ ನಿಮಗೆ ಇದು ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಊಟ ಹೋಗದೇ ಇದ್ದಾಗ ಎಕ್ಸ್ಟ್ರಾ ನಮ್ಮದು ಫ್ಯಾಟ್ ಇರುತ್ತಲ್ವ, ಅದನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನು ತೊಗೊಂಡಾಗ ನಮ್ಮದು ವೆಯ್ಟ್ ಲಾಸ್ ಆಗುತ್ತೆ. ಇದು ಖಂಡಿತ ಯೂಸ್ ಆಗುತ್ತೆ. ಮಾಡಿ ನೋಡಿ. ನಾನು ಖಂಡಿತ ಈ ವಾರದಲ್ಲಿ 2 ದಿನ 1 ದಿನ ಉಪವಾಸ ಇರ್ತೀನಿ.
ನನಗೆ ಇದು ಯೂಸ್ ಆಗಿದೆ, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಮಧ್ಯಾಹ್ನ ಊಟ ಮಾಡಿದ್ದಾದಮೇಲೆ ಸಾಯಂಕಾಲ ಗ್ರೀನ್ ಟೀ ಕೂಡ ತೊಗೊಂಡಿದ್ದೀನಿ. ಇದಾದಮೇಲೆ ನಾನು ನೈಟಿಗೆ ಯಾವುದೇ ರೀತಿಯಾದ ಊಟ ಏನೂ ಮಾಡಿಲ್ಲ. ಒಂದು ಸೌತೆಕಾಯಿ ಮತ್ತು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಯಾಕೆಂದರೆ ನನಗೆ ಯಾಕೋ ಹಸಿವಾಗಿಲ್ಲ ಅಂತ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಇದಾದಮೇಲೆ ನೈಟಿಗೆ ಮಾಮೂಲಿ ನಾನು ಟರ್ಮರಿಕ್ ಮಿಲ್ಕ್ ಕೂಡ ತೊಗೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ನನ್ನ ಡಯಟ್ ರೊಟೀನ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ.